ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟ ದರ್ಶನ್ಗೆ ಸಿನಿಮಾ ಭವಿಷ್ಯವೇ ಕಮರಿ ಹೋಗ್ತಿದೆ. ಜಾಮೀನಿನ ನಿರೀಕ್ಷೆಯಲ್ಲಿದ್ದ ದಾಸನಿಗೆ ಸುಪ್ರೀಂ ಕೋರ್ಟ್ನಿಂದಲೂ ಶಾಕ್ ತಟ್ಟಿದೆ. ಇನ್ನೊಂದು ವರ್ಷ ಕಾಟೇರನಿಗೆ ಜೈಲು ವಾಸವೇ ಫಿಕ್ಸ್ ಆಗಿದೆ. ಕಾಟೇರನ ಕನಸಿಗೆ ಕೊಳ್ಳಿ ಬಿದ್ದಿದೆ. ದಾಸನ ಆಸೆ ಅಳಿಸಿ ಹೋಗಿದೆ. ಚಾಲೆಂಜಿಂಗ್ ಸ್ಟಾರ್ ಲೆಕ್ಕಾಚಾರವೆಲ್ಲ ಉಲ್ಟಾ ಹೊಡೆದಿದೆ. ಜಾಮೀನಿಗಾಗಿ ಮೊರೆ ಹೋದ ದರ್ಶನ್ಗೆ ಅತಿ ದೊಡ್ಡ ಆಘಾತ ತಟ್ಟಿದೆ. ನಟನ ಜಾಮೀನು ಬೇಡಿಕೆಗೆ ಸುಪ್ರೀಂ ಕೋರ್ಟ್ ನಕಾರ ವ್ಯಕ್ತಪಡಿಸಿದೆ. ಇನ್ನೊಂದು ವರ್ಷ ಜೈಲಲ್ಲೇ ಕಾಲ ಕಳಿಬೇಕಾದ ಸಂಕಷ್ಟ ಎದುರಾಗಿದೆ. ದರ್ಶನ್ಗೆ ಇನ್ನು ಕನಿಷ್ಠ 1 ವರ್ಷ ಜೈಲು ವಾಸ ಫಿಕ್ಸ್. ಜಾಮೀನಿಲ್ಲ, ಹೆಚ್ಚಿನ ಸವಲತ್ತಿಲ್ಲ, ದಾಸನಿಗೆ ನಿರಾಸೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ಗೆ ಇನ್ನೂ ಕನಿಷ್ಠ 1 ವರ್ಷ ಜೈಲು ವಾಸ ಫಿಕ್ಸ್ ಆಗಿದೆ. ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದ ದರ್ಶನ್ಗೆ ನಿರಾಸೆ ಆಗಿದೆ. ಇನ್ನೊಂದು ವರ್ಷ ಜಾಮೀನು ಇಲ್ಲ, ಜೈಲಲ್ಲಿ ಹೆಚ್ಚಿನ ಸವಲತ್ತು ಇಲ್ಲ ಅನ್ನೋ ರೀತಿ ಜಾಮೀನು ಅರ್ಜಿ ಇತ್ಯರ್ಥಗೊಂಡಿದೆ. ಅಂದಹಾಗೆ ಸಾಕ್ಷಿಗಳ ವಿಚಾರಣೆಯಲ್ಲಿ ವಿಳಂಬ ಆಗ್ತಾ ಇದೆ. ಕುಟುಂಬದವರ ಭೇಟಿಗೆ ಅವಕಾಶ ಸೇರಿದಂತೆ ಹಲವು ಸವಲತ್ತುಗಳನ್ನ ನೀಡ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಮನವಿ ಮಾಡಿದ್ರು. ಈ ಸಂಬಂಧ ವರದಿ ತರಿಸಿಕೊಂಡಿದ್ದ ನ್ಯಾಯಮೂರ್ತಿ ಜೆ.ಬಿ. ಪರ್ದಿವಾಲಾ ಹಾಗೂ ನ್ಯಾಯಮೂರ್ತಿ ವಿಜಯ್ ಬಿಷ್ಣೋಯಿ ಅವರಿದ್ದ ಪೀಠ ಮಹತ್ವದ ಆದೇಶ ನೀಡಿದೆ. ಈ ಆದೇಶದಿಂದ ದರ್ಶನ್ಗೆ ಯಾವುದೇ ರಿಲೀಫ್ ಸಿಕ್ಕಿಲ್ಲವಾದ್ರೂ ಸಾಕ್ಷ್ಯ ವಿಚಾರಣೆಗೆ ವೇಗ ಸಿಗಲಿದೆ. 10 ತಿಂಗಳಿಗೆ 10 ವಿಟ್ನೆಸ್ ಮಾತ್ರ ಎಕ್ಸಾಮಿನ್ ಮಾಡಿದ್ದಾರೆ. ಈಗ 233 ವಿಟ್ನೆಸ್ ಇದ್ದಾರೆ. ಕನಿಷ್ಠ ಒಂದು 150 ವಿಟ್ನೆಸ್ಗಳ ಮೇಲೆ ಎಕ್ಸಾಮಿನ್ ಮಾಡ್ತಾರೆ. ಅಂದರೆ ಎಷ್ಟು ವರ್ಷ ಆಗ್ತಿತ್ತು? ಲೈಟ್ ಅಟ್ ದ ಎಂಡ್ ಆಫ್ ದ ಟನಲ್. ಈ ಸ್ಟೋರಿಗೆ ಟನಲ್ ಎಷ್ಟು ದೂರ ಹೋಗುತ್ತೆ, ಲೈಟ್ ಯಾವತ್ತು ಕಾಣುತ್ತೆ ಅನ್ನೋದು ಇತ್ತು. ಈಗ ಟನಲ್ ಎಷ್ಟು ದೂರ ಅನ್ನೋದು ಗೊತ್ತಾಯ್ತು, ಲೈಟ್ ಯಾವತ್ತು ಕಾಣುತ್ತೆ ಅನ್ನೋದು ಗೊತ್ತಾಯ್ತು. ಅಂದಹಾಗೆ ಇನ್ನು ಕ್ವಾರಂಟೈನ್ ಸೆಲ್ನಲ್ಲೇ ತಮ್ಮನ್ನ ಇಟ್ಟಿರೋದಾಗಿ ದರ್ಶನ್ ಪರ ವಕೀಲ ಮುಕುಲ್ ರೋಹಟಗಿ ವಿಷಯ ಪ್ರಸ್ತಾಪಿಸಿದ್ರು. ಈ ವೇಳೆ ಜಡ್ಜ್ ಪ್ರಾಸಿಕ್ಯೂಷನ್ ಪರ ವಕೀಲರಿಗೆ ಏಕೆ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ರು. ಆಗ ಸಿದ್ಧಾರ್ಥ್ ಲೂತ್ರಾ ವರ್ಷದೊಳಗೆ ಸಾಕ್ಷಿಗಳ ವಿಚಾರಣೆ ಮುಗಿಸೋದಾಗಿ ಹೇಳಿದ್ರೆ ಇದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಕಾಲಾವಕಾಶ ಕೊಡ್ತು. ನ್ಯಾಯಮೂರ್ತಿ ಜೆ.ಬಿ. ಪರ್ದಿವಾಲಾ ಕ್ವಾರಂಟೈನ್ ಸೆಲ್ನಲ್ಲಿ ಯಾಕೆ ಇಡಲಾಗಿದೆ, ಸಾಕ್ಷಿಗಳ ವಿಚಾರಣೆಗೆ ವಿಳಂಬ ಆಗ್ತಾ ಇರೋದು ಯಾಕೆ? ಪ್ರಾಸಿಕ್ಯೂಷನ್ ಪರ ಸಿದ್ಧಾರ್ಥ್ ಲೂತ್ರಾ ವಾದ, ಕೋವಿಡ್ ವೇಳೆ ಕ್ವಾರಂಟೈನ್ ಸೆಲ್ ಎಂದು ಕರೆಯಲಾಗ್ತಾ ಇತ್ತು, ಈಗ ಇದು ಪ್ರತ್ಯೇಕ ಬ್ಯಾರಕ್ ಆಗಿದೆ. ಇನ್ನು 1 ವರ್ಷದೊಳಗೆ ಮುಖ್ಯವಾದ 60 ಸಾಕ್ಷಿಗಳ ವಿಚಾರಣೆ ಮುಗಿಸ್ತೀವಿ. 57ನೇ CCH ಕೋರ್ಟ್ ಈಗ ಖಾಲಿ ಇದೆ. ಇನ್ಚಾರ್ಜ್ ಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇರೋದ್ರಿಂದ ವಿಳಂಬ ಆಗಿದೆ. ನ್ಯಾಯಮೂರ್ತಿ ಜೆ.ಬಿ. ಪರ್ದಿವಾಲಾ, ಹಾಗಿದ್ರೆ ನಿಮಗೆ 1 ವರ್ಷ ಸಮಯ ನೀಡ್ತೀವಿ, ಅಷ್ಟರಲ್ಲಿ 60 ಸಾಕ್ಷಿಗಳ ವಿಚಾರಣೆ ಮುಗಿಸಿ. ದರ್ಶನ್ ಪರ ವಕೀಲ ಮುಕುಲ್ ರೋಹಟಗಿ ವಾದ, ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರಣೆಯನ್ನ ಬೇಗ ಮುಗಿಸಿ ಎಂದು ನಾವು ಕೇಳಿದ್ದೀವಿ, ಆದ್ರೆ ಮುಖ್ಯ ಸಾಕ್ಷಿಗಳ ವಿಚಾರಣೆಯನ್ನೇ ಮುಗಿಸಿಲ್ಲ. ಪ್ರಾಸಿಕ್ಯೂಷನ್ ಪರ ಸಿದ್ಧಾರ್ಥ್ ಲೂತ್ರಾ, ನೀವು ಸಾಕ್ಷಿಗಳ ವಿಚಾರದಲ್ಲಿ ಏನ್ ಮಾಡಿದ್ದೀರಾ ಎಂದು ಈಗ ಹೇಳೋದಿಲ್ಲ, ಹೇಳಿದ್ರೆ ನಿಮ್ಮ ಜಾಮೀನು ಅರ್ಜಿಯೇ ವಜಾಗೊಳ್ಳಬಹುದು. ವಾದ ಪ್ರತಿವಾದ ಆಲಿಸಿದ ಜಡ್ಜ್ 1 ವರ್ಷದಲ್ಲಿ ವಿಚಾರಣೆ ಮುಗಿಯದಿದ್ರೆ ಪರಿಶೀಲನೆ ಮಾಡ್ತೀವಿ ಅಂದ್ರು. ಇಷ್ಟೇ ಅಲ್ಲದೆ ಖಾಲಿ ಇರುವ 57ನೇ CCH ಕೋರ್ಟ್ಗೆ ನ್ಯಾಯಾಧೀಶರನ್ನ ನೇಮಿಸುವಂತೆ ಹೈಕೋರ್ಟ್ಗೆ ಸೂಚಿಸಿದೆ. ಸುಪ್ರೀಂ ಕೋರ್ಟ್ ಆದೇಶದಿಂದಾಗಿ ಜಾಮೀನು ನಿರೀಕ್ಷೆಯಲ್ಲಿದ್ದ ನಟ ದರ್ಶನ್ಗೆ ಹಿನ್ನಡೆಯಾಗಿದೆ. ಇನ್ನು ಜೈಲಲ್ಲಿ ಸವಲತ್ತು ವಿಚಾರದಲ್ಲೂ ದರ್ಶನ್ಗೆ ನಿರಾಸೆಯಾಗಿದೆ. ದರ್ಶನ್ ಮಾಡಿದ್ದ ಆರೋಪಗಳಿಗೆ ಜೈಲು ಅಧಿಕಾರಿಗಳು ಫೋಟೋ ಸಾಕ್ಷಿ ಸಹಿತ ಉತ್ತರ ನೀಡಿದ್ದಾರೆ. ಕುಟುಂಬದವರು, ಸ್ನೇಹಿತರು, ವಕೀಲರ ಭೇಟಿಗೆ ಅವಕಾಶ ನೀಡಿರೋ ಬಗ್ಗೆ ಅಂಕಿ ಅಂಶ ಸಹಿತ ನೀಡಿರುವ ಮಾಹಿತಿ ಪರಿಗಣಿಸಿದ ಸುಪ್ರೀಂ ಕೋರ್ಟ್ ಯಾವುದೇ ಹೆಚ್ಚುವರಿ ಸವಲತ್ತಿಗೆ ಆದೇಶ ನೀಡಿಲ್ಲ. ಬದಲಿಗೆ ಜೈಲು ಕೈಪಿಡಿ ಪಾಲಿಸುವಂತೆ ಸೂಚಿಸಿದೆ. ಇಷ್ಟೇ ಅಲ್ಲ, ಕೊಲೆ ಆರೋಪಿ ದರ್ಶನ್ 1 ವರ್ಷದ ಬಳಿಕ ಜಾಮೀನು ಅರ್ಜಿ ಸಲ್ಲಿಸಬಹುದು ಅಂದ್ರು. ಅಲ್ಲಿಗೆ ದಾಸನಿಗೆ ಇನ್ನೊಂದು ವರ್ಷ ಜೈಲೇ ಗತಿಯಾಗಿದೆ. ಹೀಗಾಗಿ ಬಿಗ್ ಡೇ ನಿರೀಕ್ಷೆಯಲ್ಲಿದ್ದ ದರ್ಶನ್ ಪಾಲಿಗೆ ಇವತ್ತು ಬ್ಯಾಡ್ ಡೇ ಆಗಿದೆ. ರಮೇಶ್, TV9 ಬೆಂಗಳೂರು.